ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ಯೂಬಿಕ್ ಮೀಟರ್, ಕ್ಯೂಬಿಕ್ ಫೀಟ್ ಹಾಗೂ ಬ್ರಾಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯಗಳನ್ನು ನೋಡ್ತಾ ಹೋಗೋಣ. ನೋಡಿ, ಒಂದು ಕ್ಯೂಬಿಕ್ ಅಂದರೆ ಇದನ್ನು ನಾವು ಸಾಮಾನ್ಯವಾಗಿ ಏನಂತ ಕರಿತೀವಿ ನೋಡಿ, ಕ್ಯೂಬಿಕ್ ಮೀಟರ್ ಅಂತ ಅರ್ಥ ಇದು. ಓಕೆ, CUM ಅಂತ ನಾವು ಶಾರ್ಟ್ ಫಾರ್ಮ್ ಮೇಲೆ ಬರಿತೀವಿ, ಬಟ್ ಆ್ಯಕ್ಚುಲಿ ಅದು ಬಂದು ನಮಗೆ ಕ್ಯೂಬಿಕ್ ಮೀಟರ್. ಓಕೆ, ಸೊ ಹಾಗಿದ್ರೆ ಒಂದು ಕ್ಯೂಬಿಕ್ ಅಂದರೆ ಎಷ್ಟು ನೋಡಿ, 1 ಮೀಟರ್ ಇಂಟು 1 ಮೀಟರ್ ಇಂಟು 1 ಮೀಟರ್ ಲೆಂತು, ಬ್ರೆಡ್ತು ಮತ್ತು ಡೆಪ್ತ್ ಇದನ್ನೆಲ್ಲ ಸೇರಿದ್ರೆ ಏನಾಗುತ್ತೆ, ನಮಗೆ ವಾಲ್ಯೂಮ್ ಬರುತ್ತಲ್ವಾ. ಸೊ ಇದನ್ನೇ ನಾವು ಏನಂತ ಕರಿತೀವಿ, 1 ಕ್ಯೂಬಿಕ್ ಮೀಟರ್ ಅಂತ ಕರಿತೀವಿ. ಹಾಗಿದ್ರೆ 1 ಕ್ಯೂಬಿಕ್ ಮೀಟರ್ ಅಂತಂದರೆ ನಮಗೆ ಎಷ್ಟು CFT ಬರುತ್ತೆ, ಅಂದರೆ ಎಷ್ಟು ಕ್ಯೂಬಿಕ್ ಫೀಟ್ ಬರುತ್ತೆ ನೋಡಿ. 1 ಕ್ಯೂಬಿಕ್ ಮೀಟರ್ ಅಂತಂದರೆ ನೋಡಿ, 1 ಮೀಟರ್ ಅಂತಂದರೆ 3.28 ಫೀಟ್. ಹೌದಾ, 1 ಮೀಟರ್ ಅಂತಂದರೆ ಎಷ್ಟು, 3.28 ಫೀಟ್ ಬರುತ್ತೆ. ಸೊ 1 ಕ್ಯೂಬಿಕ್ ಮೀಟರ್ ಅಂತಂದರೆ 3.28 ಇಂಟು 3.28 ಇಂಟು 3.28 ಮಾಡಿದಾಗ ನಮಗೆ 35.28 CFT ಬರುತ್ತೆ. ಅಂದರೆ 1 ಕ್ಯೂಬಿಕ್ ಮೀಟರ್ ಅಂತಂದರೆ 35.28 CFT ಅಂತ ಅರ್ಥ. CFT ಅಂತಂದರೆ ಕ್ಯೂಬಿಕ್ ಫೀಟ್ ಅಂತ ಅರ್ಥ. ಈಗ ನೋಡೋಣ ನೋಡಿ, 1 ಕ್ಯೂಬಿಕ್ ಫೀಟ್ ಅಂತಂದರೆ ಏನು. 1 ಕ್ಯೂಬಿಕ್ ಫೀಟ್ ಅಂತಂದರೆ ನೋಡಿ, ಲೆಂತ್ ಆಗಿರ್ಬೋದು, ಬ್ರೆಡ್ತ್ ಆಗಿರ್ಬೋದು ಅಥವಾ ಡೆಪ್ತ್, 1 ಫೀಟ್ ಇಂಟು 1 ಫೀಟ್ ಇಂಟು 1 ಫೀಟ್ ಮಾಡಿದಾಗ ಅದು ನಮಗೆ 1 ಕ್ಯೂಬಿಕ್ ಫೀಟ್ ಬರುತ್ತೆ. ಹೌದಾ, ಸೊ ಈಗ 1 ಫೀಟ್ ಅಂತಂದರೆ ಎಷ್ಟು ಮೀಟರ್ ಬರುತ್ತೆ ನೋಡಿ. 1 ಫೀಟ್ ಅಂತಂದರೆ ನಮಗೆ 0.3048 ಮೀಟರ್ ಬರುತ್ತೆ. ಹಾಗಾದರೆ 1 ಕ್ಯೂಬಿಕ್ ಫೀಟ್ ಅಂತಂದರೆ ಸೇಮ್ ಸೇರಿದ್ರೆ 0.3048 ಇಂಟು 0.3048 ಇಂಟು 3048 ಮಾಡಿದಾಗ ನಮಗೆ 0.0283 ಕ್ಯೂಬಿಕ್ ಮೀಟರ್ ಬರುತ್ತೆ. ಸೊ 1 CFT ಅಂತಂದರೆ 0.0283 ಕ್ಯೂಬಿಕ್ ಮೀಟರ್ ಅಂತ ಅರ್ಥ. ಈಗ 1 ಬ್ರಾಸ್ ಅಂದರೆ ಎಷ್ಟು ನೋಡಿ, 100 ಕ್ಯೂಬಿಕ್ ಫೀಟ್ಗೆ ನಾವು 1 ಬ್ರಾಸ್ ಅಂತ ಕರಿತೀವಿ. ಏನು ಹೇಳಿ, 1 ಬ್ರಾಸ್ ಅಂತಂದರೆ 100 ಕ್ಯೂಬಿಕ್ ಫೀಟ್ಗೆ 1 ಬ್ರಾಸ್ ಅಂತ ಕರಿತೀವಿ. 1 ಬ್ರಾಸ್ ಅಂತಂದರೆ 2.83 ಕ್ಯೂಬಿಕ್ ಮೀಟರ್ ಬರುತ್ತೆ. ಈಗ ಒಂದು CFTಯಲ್ಲಿ, ಒಂದು CFT ಅಂತಂದರೆ ಎಷ್ಟು ಲೀಟರ್ ನೀರು ಅದರಲ್ಲಿ ನಮಗೆ ಸಂಗ್ರಹ ಆಗುತ್ತೆ ನೋಡಿ. 1 ಕ್ಯೂಬಿಕ್ ಫೀಟ್ ಅಂತಂದರೆ 28.3 ಲೀಟರ್ ಅಷ್ಟು ನೀರು ಬರುತ್ತೆ. 1 ಕ್ಯೂಬಿಕ್ ಮೀಟರ್ ಅಂತಂದರೆ 1000 ಲೀಟರ್ ಅಷ್ಟು ನೀರು ಅದರಲ್ಲಿ ಬರುತ್ತೆ. ಇನ್ನು ಇದೊಂದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ, ಒಂದು ಸಿಮೆಂಟ್ ಬ್ಯಾಗ್ ಅಂದರೆ ಸಾಮಾನ್ಯವಾಗಿ ಇಂಟರ್ವ್ಯೂಗಳಲ್ಲಿ ಈ ಥರದ ಕ್ವಶನ್ಸ್ಗಳನ್ನು ನೀವು ಫೇಸ್ ಮಾಡ್ತೀರಿ. ಒಂದು ಸಿಮೆಂಟ್ ಬ್ಯಾಗ್ ಅಂತಂದರೆ ಎಷ್ಟು CFT ನೋಡಿ, 1.25. ಹಾಗಾದರೆ ಈ 1.25 ಹೇಗೆ ಬರುತ್ತೆ ನೋಡಿ. ಸಾಮಾನ್ಯವಾಗಿ ಒಂದು ಸಿಮೆಂಟ್ ಬ್ಯಾಗ್ ಬಂದು ಅದರ ವೇಟ್ ಎಷ್ಟಿರುತ್ತೆ, 50 kg ಇರುತ್ತೆ. ಸಿಮೆಂಟ್ನ ಡೆನ್ಸಿಟಿ ಎಷ್ಟು ಬರುತ್ತೆ, 1440 kg per ಮೀಟರ್ ಕ್ಯೂಬ್. ಈಗ 50 ಡಿವೈಡೆಡ್ ಬೈ 1440 ಮಾಡಿದಾಗ ನಮಗೆ ಎಷ್ಟು ಕ್ಯೂಬಿಕ್ ಮೀಟರ್ ಬಂತು, 0.0347 ಕ್ಯೂಬಿಕ್ ಮೀಟರ್ ಬಂತು. ಇವಾಗ ನಿಮ್ಗೇನಾದರೂ ಒಂದು ಸಿಮೆಂಟ್ ಬ್ಯಾಗ್ ಅಂತಂದರೆ 1.25 CFT ಬರುತ್ತೆ. ಹಾಗಾದರೆ ಒಂದು ಸಿಮೆಂಟ್ ಬ್ಯಾಗ್ ಅಂದರೆ ಎಷ್ಟು ಕ್ಯೂಬಿಕ್ ಮೀಟರ್ ಅಂತಂದರೆ ನೋಡಿ, 0.0347 ಕ್ಯೂಬಿಕ್ ಮೀಟರ್ ಅಂತ ಅರ್ಥ. ಇದಕ್ಕೆ ನಾವು ಕ್ಯೂಬಿಕ್ ಫೀಟ್ನ 1 ಕ್ಯೂಬಿಕ್ ಮೀಟರ್ ಅಂತಂದರೆ ಎಷ್ಟು CFT ಅಂತ ಹೇಳ್ತೇವೆ ಇಲ್ಲಿ ನೋಡಿ, 35.28 CFT ಅಂತ ಹೇಳಿದ್ನಲ್ಲ. ಸೊ ಅದನ್ನು ನೀವು ಮಲ್ಟಿಪ್ಲೈ ಮಾಡಿದಾಗ 1.25 CFT ಬರುತ್ತೆ. ಈಗ 1 ಕ್ಯೂಬಿಕ್ ಮೀಟರ್ ಅಂತಂದರೆ ನಮ್ಗೆ ಎಷ್ಟು ಸಿಮೆಂಟ್ ಬ್ಯಾಗ್ ಬೇಕಾಗುತ್ತೆ ಅಂದರೆ 28.8 ಸಿಮೆಂಟ್ ಬ್ಯಾಗ್ ನಮಗೆ ಬೇಕಾಗುತ್ತೆ ನೋಡಿ. ಇಷ್ಟೊತ್ತು ಹೇಳಿದ್ನಲ್ಲ, ಇದನ್ನು ನಾವು ಸಿಂಪ್ಲಿಫೈ ಮಾಡಿ ಹೇಳ್ತೀನಿ. 1 ಕ್ಯೂಬಿಕ್ ಮೀಟರ್ ಅಂತಂದರೆ 35.314 ಅಥವಾ 35.314 CFT ಅಂತ ಅರ್ಥ. 1 CFT ಅಂತಂದರೆ 0.0283 ಕ್ಯೂಬಿಕ್ ಮೀಟರ್ ಅಂತ ಅರ್ಥ. 1 ಬ್ರಾಸ್ ಅಂತಂದರೆ 2.83 ಕ್ಯೂಬಿಕ್ ಮೀಟರ್ ಅಂತ ಅರ್ಥ. ಓಕೆ, ಸೊ 1 ಬ್ರಾಸ್ ಅಂತಂದರೆ 100 ಕ್ಯೂಬಿಕ್ ಫೀಟ್ ಅಂತ ಅರ್ಥ.